ಮದುವೆ ಸಂಜೆ ಹೊತ್ತಿಗೆ ಬಿತ್ತು ವಧುವಿನ ಹೆಣ. ಕೋಲಾರದಲ್ಲಿ ಮದುವೆಯ ಮನೆಯಲ್ಲೇ ಮಚ್ಚಿನ ಕಾಳಗ ಆಗಿದೆ. ಪರಸ್ಪರ ಮಚ್ಚಿನಲ್ಲೇ ಹೊಡೆದಾಡಿಕೊಂಡ ವಧುವರ. ಕೋಲಾರ ಜಿಲ್ಲೆಯ ಕೆಜಿಎಫ್ನಲ್ಲಿ ನಡೆದಂತಹ ಘಟನೆಯದು. ಹೊಡೆದಾಟದಲ್ಲಿ ತೀವ್ರವಾಗಿ ಗಾಯಗೊಂಡ ವಧು ಸಾವನ್ನಪ್ಪಿದ್ದಾಳೆ. ಕೆಜಿಎಫ್ನ ಚಂಬರಸನಹಳ್ಳಿ ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ. ಇಂದು ಬೆಳಿಗ್ಗೆ ಮದುವೆ, ಸಂಜೆ ವೇಳೆಗೆ ರಣರಂಗ ಆಗಿಬಿಟ್ಟಿದೆ. ಶಾಂತಿಪುರಂನ ನವೀನ್ ಮತ್ತು ಬೈರನಹಳ್ಳಿಯ ನಿಖಿತಾ ಮದುವೆ ಇತ್ತು. ಸಂಜೆ ಪರಸ್ಪರ ಮಚ್ಚಿನಲ್ಲೇ ಹೊಡೆದಾಡಿಕೊಂಡಿದ್ದ ವಧುವರ. ರೂಮಿನಲ್ಲಿ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ನವದಂಪತಿಗಳು. ನವದಂಪತಿಯ ಹೊಡೆದಾಟಕ್ಕೆ ಕಾರಣ ಇನ್ನೂ ನಿಗೂಢವಾಗಿದೆ. ಗಾಯಾಳು ನವೀನ್ ಕುಮಾರ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಕೆಜಿಎಫ್ ಡಿವೈಎಸ್ಪಿ ಪಾಂಡುರಂಗ ಭೇಟಿಯನ್ನ ನೀಡಿದ್ದಾರೆ. ಕೋಲಾರದಲ್ಲಿ ಮದುವೆ ಮನೆಯಲ್ಲೇ ನಡೆದಿದೆ ಮಚ್ಚಿನ ಕಾಳಗ. ಬೆಳಗ್ಗೆ ಮದುವೆ ಇತ್ತು, ಸಂಜೆಯ ಹೊತ್ತಿಗೆ ಬಿದ್ದಿದೆ ವಧುವಿನ ಹೆಣ. ಮದುವೆಯ ಮಂಟಪ ಮಸಣವಾಗುಬಿಟ್ಟಿದೆ. ಪರಸ್ಪರ ಮಚ್ಚಿನಲ್ಲೇ ಹೊಡೆದಾಡಿಕೊಂಡಿದ್ದಾರೆ ವಧುವರ ನವದಂಪತಿಗಳು. ಕೋಲಾರ ಜಿಲ್ಲೆಯ ಕೆಜಿಎಫ್ನಲ್ಲಿ ಇಂಥದ್ದೊಂದು ಘಟನೆ ಸಂಭವಿಸಿದೆ. ಹೊಡೆದಾಟದಲ್ಲಿ ತೀವ್ರವಾಗಿ ಗಾಯಗೊಂಡು ವಧು ಕೊನೆಯುಸಿರನ್ನ ಎಳೆದಿದ್ದಾರೆ. ಕೆಜಿಎಫ್ನ ಚಂಬರಸನಹಳ್ಳಿ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆಯಾಗಿದೆ. ಬೆಳಗ್ಗೆ ಮದುವೆ ಇತ್ತು, ಖುಷಿಯಿಂದ ಸಂಭ್ರಮ ಸಡಗರ ಇತ್ತು. ಆದ್ರೆ ಸಂಜೆ ವೇಳೆಗೆ ರಣರಂಗ ಆಗಿಬಿಟ್ಟಿದೆ ಇದೇ ಮದುವೆ ಮನೆ. ಶಾಂತಿಪುರಂನ ನವೀನ್ ಮತ್ತು ಬೈರನಹಳ್ಳಿಯ ನಿಖಿತಾ ಮದುವೆ ಇತ್ತು. ಆದ್ರೆ ಸಂಜೆ ಪರಸ್ಪರ ಮಚ್ಚಿನಲ್ಲೇ ಹೊಡೆದಾಡಿಕೊಂಡು ವಧುವರ ಗಲಾಟೆಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ರೂಮ್ ನಲ್ಲಿ ಪರಸ್ಪರ ಹೊಡೆದಾಡಿಕೊಂಡು ನವದಂಪತಿಗಳಲ್ಲಿ ವಧು ಸಾವನ್ನಪ್ಪಿದ್ದಾಳೆ. ಇನ್ನು ನವದಂಪತಿಯ ಹೊಡೆದಾಟಕ್ಕೆ ಏನು ಕಾರಣ ಇರಬಹುದು? ಅಷ್ಟು ಅದ್ದೂರಿಯಾಗಿ ಮದುವೆ ಆಗ್ತಾ ಇತ್ತು ಬೆಳಗ್ಗೆ, ಆದ್ರೆ ಸಂಜೆ ಹೊತ್ತಲ್ಲೇ ಇಂಥದ್ದೊಂದು ದುರ್ಘಟನೆ ನಡೆದು ಹೋಗಿದೆ. ಹಾಗಾದ್ರೆ ಈ ನವದಂಪತಿಗಳ ಹೊಡೆದಾಟಕ್ಕೆ ಕಾರಣ ಏನು ಅನ್ನೋದು ಇನ್ನೂ ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದು ಬಿಟ್ಟಿದೆ. ಇನ್ನು ಗಾಯಾಳು ನವೀನ್ ಕುಮಾರ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಕೆಜಿಎಫ್ ಡಿವೈಎಸ್ಪಿ ಪಾಂಡುರಂಗ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ.